ಒಳ್ಳೆ ವೆದರ್. ಆದ್ರೆ ಒಂದು ಶುಭ ಕಾರ್ಯಕ್ಕೆ ಹೇಳಿದಂತ ಒಂದು ಸೀಸನೇ ಅಲ್ಲ. ಯಾಕೆಂದ್ರೆ ಬೆಳಿಗ್ಗೆ 24 ಗಂಟೆ ಜಿನುಗುಟ್ಟುವ ಮಳೆ, 24 ಗಂಟೆ. ಈಗ ಕಾಲ ಬದಲಾಗಿದೆ, ನಾನು ಆವಾಗಲೇ ಹೇಳಿದ್ದೇನೆ. ಆದುದರಿಂದ ಯಾವುದೇ ಒಳ್ಳೆ ಕಾರ್ಯಕ್ರಮಗಳು, ಮದುವೆ ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ, ಮದುವೆಯನ್ನು ಹಿಡಿದು ಯಾವುದೇ ಒಳ್ಳೆ ಕಾರ್ಯಕ್ರಮಗಳು ಆವಾಗ ಆಗ್ತಿರ್ಲಿಲ್ಲ. ಹೌದು, ಮದುವೆ ಮನೆಯಲ್ಲಿ ಆದ್ರೂ ಆಟಿ ತಿಂಗಳಲ್ಲಿ ಮಾಡ್ತಿರ್ಲಿಲ್ಲ ಸುಧೀರ್ ಅವರೇ, ಮಳೆಗಾಲ. ಸರಿ. ಆವಾಗ ಹಿಂದಿನ ಕಾಲದಲ್ಲಿ ಮದುವೆಗಳೆಲ್ಲವೂ ಮನೆಯಲ್ಲೇ ಆಗ್ತಿದ್ದದ್ದು, ಹಾಲ್ನಲ್ಲಿ ಆಗ್ತಿರ್ಲಿಲ್ಲ. ಈಗಾದ್ರೆ ಯಾವಾಗಲೂ ಆಗ್ಬಹುದು, ಅದು ವಿಷಯ ಬೇರೆ, ಎಲ್ಲಿ ಸಹ. ಆದ್ರೆ ಆವಾಗ ಆಗ್ತಿದ್ದದ್ದು ಇದು ಮನೆಯಲ್ಲಿ. ಆದ್ರಿಂದ ಮನೆಯ ವಾತಾವರಣ ಒಂದು ಸೂಕ್ತವಾದಂತಹ ವಾತಾವರಣ ಈ ಆಟಿ ತಿಂಗಳದ್ದು ಅಲ್ಲ. ಹೇಳಿದ್ರು ಅದು ಸರಿಯಾದ ಇದು. ಯಾಕಂದ್ರೆ ಇನ್ನೊಂದಿದೆ, ನಮ್ಮ ಈ ಉತ್ತರಾಯಣದಲ್ಲಿ ಈ ಮನೆ ಒಕ್ಕಲು ಇಂಥದ್ದು ಮಾಡುವಂಥದ್ದು, ಅದು ಸಹ ಜನವರಿ ಉತ್ತರಾಯಣದಲ್ಲಿ ಒಳ್ಳೆಯದು ಅಂತ. ಅದು ಸಹ ಕಾಲಕ್ಕೆ ಸರಿಯಾಗಿ, ಯಾಕಂದ್ರೆ ಮಳೆಗಾಲದಲ್ಲಿ ಇದೆಲ್ಲ ಮಾಡಲಿಕ್ಕೆ ವಿಶೇಷ ಕಾರ್ಯಕ್ರಮ ಮನೆಯಲ್ಲಿ ಮನೆ ಒಕ್ಕಲು ಮನೆಯಲ್ಲಿ ಮಾಡಬೇಕಷ್ಟೇ ಹೊರತು ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸರಿಯಾಗಿ ಅನುಗುಣವಾಗಿ ನಡೆದಿದೆ ಅಷ್ಟೇ. ಇನ್ನೊಂದು, ಈ ಆಟಿ ತಿಂಗಳು ನಮ್ಮ ಸೌತ್ ಕೇಂದ್ರದಲ್ಲಿ ಮಾತ್ರ ಆಟಿ ತಿಂಗಳು. ಅದೇ ಘಟ್ಟದ ಮೇಲೆ ಹೋದ್ರೆ ಆಷಾಢ ಮಾಸ, ಅಲ್ಲಿ ಆಷಾಢ ಮಾಸ ಬೇಗ ಬರ್ತದೆ, ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರುವಂತದ್ದು. ಅಲ್ಲಿ ಈಗ ಆಟಿ ತಿಂಗಳಲ್ಲಿ ಇವಾಗ ಶ್ರಾವಣ ಮಾಸ, ಅದೇ ಘಟ್ಟದ ಮೇಲೆ ಇವಾಗ ಶ್ರೇಷ್ಠ ಪೂಜೆ ಪುನಸ್ಕಾರ, ಇದಕ್ಕೆಲ್ಲ ಶ್ರಾವಣ ಮಾಸ ಶ್ರೇಷ್ಠ. ನಮ್ಮ ಸೌತ್ ಕೇಂದ್ರದಲ್ಲಿ ಈ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಈ ತಿಂಗಳನ್ನ ಆಚರಣೆ ಮಾಡ್ತೇವೆ. ಅದೇ ಘಟ್ಟದ ಮೇಲೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಏನು ಮಾಸ ಇದೆ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಆಕ್ಚುಲಿ ಶ್ರಾವಣ ಮಾಸ ಪೂಜೆ ಪುನಸ್ಕಾರ ಅಂದ್ರೆ ಬೇರೆ ಕೆಲಸ ಇರುವುದಿಲ್ಲ, ಅಲ್ಲಿ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಕ್ಕೆ ಹೆಚ್ಚಿನ ಒಂದು ಇದು ಮಾಡ್ತಾ ಇದ್ದಾರೆ. ಹಲೋ, ಇನ್ನೊಂದು ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಖಾಲಿ ಆಟಿ ಮಾಸದಲ್ಲಿ ಮಾತ್ರ ಗಂಡಸರು ಎಣಿಸ್ತಾರಂತೆ. ನಾನು ಯಾಕೆ ಹೆಂಗಸಾಗಿ ಹುಟ್ಟಬಾರ್ದಿತ್ತು? ಯಾಕೆ ಅದು? ಬಾಳಿಕರೆ ಗೊತ್ತಿದ್ರೆ ಉತ್ತರವನ್ನು ನೀವೇ ಹೇಳಿ. ಈಗ ಮೊದಲಿನ ಪ್ರಶ್ನೆಗೆ ಉತ್ತರ, ಆಟಿ ಅಂತ ಹೇಳಿದ್ರೆ ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ನಿಷಿದ್ಧ ಅಂತ ಹೇಳಿ ಯಾವ ಧಾರ್ಮಿಕ ಗ್ರಂಥದಲ್ಲಿ ಕೂಡ ಹೇಳಿಲ್ಲ. ಇದು ಇಲ್ಲ, ನಿಷಿದ್ಧ ಅಂತ ಹೇಳಲೇ ಇಲ್ಲ, ಯಾರು ಹೇಳಿಲ್ಲ. ಇದು ಜನರು ಮಾಡಿಕೊಂಡು ಬಂದಂತ ಸಂಪ್ರದಾಯ ಅಲ್ಲ. ಜನರು ಅಂದ್ರೆ ಅನುಕೂಲಕ್ಕಾಗಿ ಮಾಡಿದಂತ ಒಂದು ಸಂಪ್ರದಾಯ. ಇಷ್ಟೇ. ಇದರಲ್ಲಿ ಏನಂತ ಹೇಳಿದ್ರೆ, ಗಂಡಸರು ಕೃಷಿಯ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ, ಮಹಿಳೆಯರು ಮನೆಯಲ್ಲಿರ್ತಾರೆ ಅಷ್ಟೇ ಹೊರತು ಇದು ಉದಾಹರಣೆಗೆ ಈಗ ನಮ್ಮ ಇವತ್ತಿನ ಏನು ರಾಜ್ಯ ಸರ್ಕಾರ ಇದೆ, ನಮ್ಮ ಈಗಿನ ಮುಖ್ಯಮಂತ್ರಿಯವರು ಅಧಿಕಾರ ಸ್ವೀಕರಿಸಿದ ಸಮಯ ಆಷಾಢ ಮಾಸದಲ್ಲಿ ಸರ್ಕಾರ ಮುಗಿಯಲು, ಅಥವಾ ಆಷಾಢ ಮಾಸದಲ್ಲಿ ಈಗ ಎಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಉದಾಹರಣೆಗೆ ಸಾಕಷ್ಟು ಉದಾಹರಣೆಗಳಿದೆ. ನಮ್ಮ ಧಾರ್ಮಿಕ ಚರಿತ್ರೆಗಳನ್ನು ನೋಡಿದರೆ ಭೀಮನ ಅಮಾವಾಸ್ಯೆ ಅಂತೇಳಿ ಆಚರಣೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಯಾಕೆ? ಮಹಿಳೆಯರು ಅಥವಾ ವಿವಾಹಿತೆಯವರು ಅವರ ಗಂಡಂದಿರಿಗೆ ಒಳ್ಳೆಯ ಆಯುಷ್ಯ ಸಿಗಲಿ ಅಂತ ಹೇಳುವಂಥದ್ದು. ಇದು ಈಗ ಒಂದು ಚರ್ಚಾತ್ಮಕ ವಿಷಯ ಆಗಿದೆ. ಆಷಾಢ ಅಂತ ಮುಖ್ಯವಾಗಿ ಯಾಕೆ ನಡೀತಾ ಇಲ್ಲ ಅಂತ ನಾವು ಹಾಗೆ ಹೇಳ್ತೇವೆ. ಒಂದೇ ಗಂಡಸರಿಗೆ ಕೃಷಿ ಚಟುವಟಿಕೆಯಲ್ಲಿ ಗದ್ದೆಯಲ್ಲಿ ಇರ್ತಾರೆ, ಮಹಿಳೆಯರು ಅವರ ತಾಯಿ ಮನೆಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಇದು ನಡೆದಿಲ್ಲ ಅಂತ ಹೇಳುವಂಥದ್ದು.